ಹಾ, ಕಾಣಿಸ್ತಿದೆ ಮೇಡಮ್, ಮಾತಾಡಿ. ಹಾ ಹಾ. ಮೇಡಮ್, ಮೊನ್ನೆ ನೀವ್ ಹೇಳಿದ್ರಲ್ಲ ನೇಲ್ ಚಕ್ರ ಥೆರಪಿ, ಹಾ. ಅದನ್ನ ಹಾಕೊಂಡಿದೀನಿ. ನೀವ್ ಹೇಳಿದ ತರ ಎಲ್ಲ ಫಾಲೋ ಮಾಡ್ತಾ ಇದ್ದೀನಿ ಎರಡ್ ಹ್ಮ್. ದಿವಸದಿಂದ. ಮತ್ತೆ ನಿನ್ನೆ ರಾತ್ರಿ ಒಂದ್ ಸ್ವಲ್ಪ ಬೆಳಗ್ಗೆ ಸೀನ್ ಬರ್ತು, ಸ್ವಲ್ಪ ಶೀತ ಅಲರ್ಜಿ ಟೈಪ್ ಆಗಿತ್ತು. ಇವತ್ತೇನ್ ಆ ತರ ಸೆನ್ಸೇಷನ್ ಆಗ್ಲಿಲ್ಲ, ಚೆನ್ನಾಗಿದ್ದೀನಿ ಇವತ್ತು. ನೇಲ್ ಅದೇ ಚಕ್ರ ಅದು ತುಂಬಾ ಸ್ವಲ್ಪ ಪವರ್ಫುಲ್ ಆಗಿ ನನಗೆ. ಕೆಲಸ ಮಾಡುತ್ತೆ. ಹಾ ಅದೇ, ಥ್ಯಾಂಕ್ ಯು ಮೇಡಮ್, ನೀವ್ ಅದ್ ಹೇಳಿದಕ್ಕೆ. ನನಗ್ ದಿನ ಬೆಳಿಗ್ಗೆ ಇದೊಂದು 4 ಗಂಟೆಯಿಂದ ತಲೆನೋವು ಆಗ್ತಿತ್ತು. ಹ್ಮ್. ಇವತ್ತೆಲ್ಲ ಬಂದಿಲ್ಲ, ಆರಾಮಾಗಿದೆ ಮೇಡಮ್. ಆ ಒಳ್ಳೆ- ಇದನ್ನ ಅದೇ ಈ ಬೆರಳಿದೆಯಲ್ಲ, ಇನ್ನ ಸ್ವಲ್ಪ ನೋವಿದೆ ಮೇಡಮ್. ಮಲ್ಕಂಡು ಎದ್ದಾಗ ಈ ಹ್ಮ್. ತರ, ಮಲಗಿ ಎದ್ದಾಗ ಈ ತರ ನೋವು ಬರ್ತಿರುತ್ತೆ. ಹ್ಮ್. ಅದಕ್ಕೆ ಏನ್ ಮಾಡ್ಬೇಕು? ಇದು ಅಲರ್ಜಿ ಕಂಟಿನ್ಯೂ ಶೀತದ್ದು ಅದನ್ನೇ ಎಷ್ಟು ಮಾಡಿ. ದಿನದಿಂದ ಇತ್ತು ಮೇಡಮ್ ಅದು ನಿಮ್ಗೆ? ನನಗ್ ಚಿಕ್ಕವಳಿದ್ದಾಗಿಂದನೂ ಇತ್ತು, ಮಧ್ಯ ಹೋಗ್ತಿತ್ತು, ಮತ್ತೆ ಬರ್ತಿತ್ತು ಮೇಡಮ್ ಅದು. ಹ್ಮ್. ಹ್ಮ್. ಈ ನೇಲ್ ಚಕ್ರದ್ದು ಹ್ಮ್ 2 ದಿವಸ ಹಾಕಿದ್ರ? 2 ದಿವಸ ಹಾಕೊಂಡಿದ್ನಲ್ಲ. ಹ್ಮ್. ನೆನ್ನೆ ಬೆಳಗ್ಗೆ ಸ್ವಲ್ಪ ಬಂತು ಅಷ್ಟೇ. ಹ್ಮ್. ಇವತ್ ಬೆಳಗ್ಗೆ ಏನ್ ಬಂದಿಲ್ಲ ಮೇಡಮ್, ಇವತ್ ಆರಾಮಾಗಿದ್ದೀನಿ. ಹ್ಮ್. ಹ್ಮ್. 1 ಮಂತ್ 2 ಮಂತ್ಸ್ ತಲೆನೋವು ಹಾಕಿ ಮೇಡಮ್, ಕಡಿಮೆ ಆಗ್ಬಿಡುತ್ತೆ. ರೂಟ್ ಕಾಸ್ ಇಂದಾನೆ ಕ್ಲಿಯರ್ ಆಗುತ್ತೆ. ಹ್ಮ್, ಸರಿ. ಡೈಲಿ ಹಾಕ್ಬೋದಾ ಮೇಡಮ್? ಅದೇನ್ ಹಾ, ಪ್ರಾಬ್ಲಮ್ ಆಗಲ್ವಾ? ಡೈಲಿ ಹಾಕಿ, ಏನ್ ಹಾ ತೊಂದ್ರೆ ಇಲ್ಲ. ಜೊತೆಗೆ ಇಲ್ಲಿ ಮೆಂತೆ ಪಟ್ಟೆ ಅಂಟಿಸಿ. ಈಗ ನೇರ್ ಚಕ್ರ ನಿಮ್ಗೆ ನಾನು ಯಾವ ಬೆರಳಿಗೆ ಹೇಳಿರ್ತೇನಲ್ಲ, ಮೆಂತೆನ ಫುಲ್ ಇಲ್ಲಿ ಕವರ್ ಆಗ್ಬೇಕು ಮೆಂತೆ. ಹಾ ಫುಲ್ ಹಾ ಒಂದ್ ಟೇಪ್ ಆಯ್ತು ಮೇಡಮ್. ತಗೊಂಡ್ಬಿಟ್ಟು, ಅಗ್ಲವಾಗಿರೋ ಟೇಪ್ ತಗೊಳ್ಳಿ. ಫುಲ್ ಮೆಂತೆ ಕಾಳನ್ನ ಈಗ ಉದುರಿಸ್ಬಿಡಿ, ಅಂಟ್ಕೊಳತ್ತೆ. ಆಮೇಲೆ ಈ ರೀತಿ ಅಂಟಿಸಿ ಹಿಂಗೆ. ಹ್ಮ್ ಬರೀ ಇಲ್ಲಿ ಹ್ಮ್ ಮಾತ್ರ ಮೇಡಮ್, ಮೆಂತೆ ಹಾಕ್ಬೇಕು. ಇಲ್ಲಿ ಇಲ್ಲಿ ಮೆಂತೆ ಬರಬಾರ್ದು. ಇಲ್ಲಿ ಮೆಂತೆ ಬರಬಾರ್ದು. ಆಯ್ತಾಯ್ತು. ಬರೀ ಈ ಹಾ ಜಾಗದಲ್ಲಿ ಮಾತ್ರ ಮೆಂತೆ ಹಾಕ್ಬೇಕು. ಅದೇ ಈಗ ಬಣ್ಣ ಹಚ್ಚದ್ವಲ್ಲ, ಅದೇ ಶೇಪ್ ಅಲ್ಲಿ ನಾವು ಮೆಂತೆ ಕಾಳು ಇದ್ ಮಾಡ್ಕೊಂಡು ಹಾಕ್ಬೇಕು. ಹಾ, ಫುಲ್ ಉಗುರ್ಗೆಲ್ಲ ಕವರ್ ಆಯ್ತು. ಆಗ್ಬೇಕು. ಆಯ್ತು ಆಯ್ತು ಮೇಡಮ್. ಮಾಡಿ. ಇನ್ನೊಂದ್ ಯಾವ್ದು ಉಗುರೆಲ್ಲ ಹೇಳಿದ್ರಿ ಕವರ್ ನೀವು? ಆಗಿಲ್ಲ. ಅದೇ ಈ ಬೆರಳು ಕಿರು ಬೆರಳು ಮಡ್ಚಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತಲ್ಲ. ಈಗ ಹ್ಮ್. ಮೊನ್ನೆಯಿಂದ ಸ್ವಲ್ಪ ಆರಾಮಾಗಿ ಹಿಂಗ್ ಮಡಿಸ್ತಾ ಇದ್ದೀನಿ. ಹ್ಮ್. ಆದ್ರೂನು ಮಲ್ಕೊಂಡು ಎದ್ಮೇಲೆ ತುಂಬಾ ಪೈನ್ ಬರ್ತಿರುತ್ತೆ. ಹಿಂಗೆ ಮಡ್ಚಕ್ ಆಗೋದಿಲ್ಲ ಮೇಡಮ್, ಮಡ್ಚಕ್ ಆಗಲ್ವಾ? ಈ ಬೆರಳು. ಓಕೆ. ಹಾ ಈ ಇಲ್ಲಿ ತರ ನಂಬರ್ ಇವಾಗ 1 ಈ ತರ ಪರ್ಪಲ್ ಹಾಕೊಳ್ಳಿ. ಎಡಗಡೆ ಹಾಕೊಂಡ್ಲ ಬಲ್ಗಡೆ ಹಾಕೊಂಡ್ಲ ಮೇಡಮ್? ಎಡಗೈ ಅಲ್ವಾ ನಿಮ್ಗೆ? ಓಕೆ. ಯಾವ ಕೈ ಪೇನ್ ಇರೋದು? ಎಡಗೈ ಕಿರುಬೆರಳ? ಇದು ಎಡಗೈ ಕಿರುಬೆರಳು ಇಲ್ಲಿ ಮಧ್ಯದಲ್ಲಿ ಈ ತರ ಆಗ್ತಿದೆ. ಮತ್ತೀಗ ಲೈಟ್ ಆಗಿ ಇದನ್ನು ಮೆತ್ತಗೆ ಶುರು ಆಗ್ತಿದೆ ಮೇಡಮ್, ಲೈಟ್ ಆಗಿ ಶುರು ಆಗ್ತಿದೆ. ಓಕೆ. ಇದಕ್ಕೂ ಎರಡಕ್ಕೂ ಹಾಕೊಂಡ್ಲ ನಂಬರ್ ಹ್ಮ್. 1 ಪರ್ಪಲ್? ನಂಬರ್ 1 ಪರ್ಪಲ್ ಎರಡ್ ಹಾಕೊಳ್ಳಿ. ಬೆರಳಿಗೆ ಹಾಕೊಳ್ಳಿ, ಜೊತೆಗೆ ಎರಡ್ ಮೆಂತೆ ಬೆರಳಿಗೆ ಪಟ್ಟಿನೂ ಹಾಕ್ಬೋದು ನೈಟ್. ಹಾ ಸರಿ ಸರಿ ಮೇಡಮ್. ಅದು ಕೂಡ ಅದೇ ಕ್ಯೂರ್ ಅದು ಆಗುತ್ತೆ. ನಮ್ಮ ಮಗಂಗೆ ಅದೇ ಲೈಫಮದ್ದು ಹಾಕ್ತಿದೀನಿ ಮೇಡಮ್, ಕಲ್ಲರು ಬಟಾಣಿ ಇನ್ನು. ಹ್ಮ್. ಅವನಿಗೆ ಸ್ವಲ್ಪ ಬಾಯಿ ಬಾಳ ಹೀಟ್ ಆಗಿ ಬಾಯಲ್ಲೆಲ್ಲ ಹುಣ್ಣಾಗಿತ್ತು. ಹ್ಮ್. ಅದನ್ನ ಒಂದ್ 2 ದಿವಸ ನಿಲ್ಸೋದು, ಅದಕ್ಕೆ ಬೇರೆ ಏನಾದ್ರು ಕಲರ್ ಥೆರಪಿಲಿ ಗ್ರೀನ್ ಕಲರ್ ಹಾಕಿದೀನಿ. ಏನ್ ಮಾಡೋದು, ಕಂಟಿನ್ಯೂ ಮಾಡೋದ ಮೇಡಮ್ ಅವನಿಗೆ ಈ ಬಾಯಿ ಹುಣ್ಣು ಲೈಫಮದ್ದು? ಕಡಿಮೆ ಆಯ್ತಾ, ಇದೆಯಾ? ಇದೆ ಇದೆ ಮೇಡಮ್, ಇನ್ನು ಇದೆ. ಇನ್ನೂ ಇದೆಯಾ? ಜೀರಿಗೆನ ಸ್ವಲ್ಪ ಒಂದ್ ಹಾ ಗ್ಲಾಸ್ ನೀರ್ ತಗೊಂಡು ಜೀರಿಗೆ ಚೆನ್ನಾಗಿ ಕುದಿಸ್ಬಿಡಿ. ಅದು ಹಾಫ್ ಗ್ಲಾಸಿಗೆ ಬಂದಾಗ ಜೀರಿಗೆ ಕುಡಿಯಕ್ಕೆ. ಜೀರಿಗೆ ಬಾಯ್ ಕಷಾಯ ಮಾಡ್ತೀನಿ. ಬಾಯಿ ಹುಣ್ಣು ಅದನ್ನು ಕಡಿಮೆ ಆಗುತ್ತೆ. ಮಾಡ್ತಿದೀನಿ ಮೇಡಮ್. ಹ್ಮ್. ಹಾ ಇಲ್ಲಿ ಮೇಡಮ್. ಮೌತ್ ರಿಫ್ಲೆಕ್ಸ್ ನನಗೆ 2 ದಿನ ಹಾಕಿ, ಡಾರ್ಕ್ ಗ್ರೀನ್. ಹ್ಞೂ ಮೇಡಮ್, ಆಯ್ತು. ಮತ್ತೆ ಅದು ಕಂಟಿನ್ಯೂ ಮಾಡಿದ್ರೆ ಲಿಪೋಮಾ ಜಾಸ್ತಿ ಆಗ್ಬಿಡುತ್ತೆ. ಸೊ ಒಂದ್ 2 ದಿನ ಹಾಕಿ ಸಾಕು. ಕಡಿಮೆ ಆದ ತಕ್ಷಣ ಸ್ಟಾಪ್ ಮಾಡ್ಬಿಡಿ. ಆಯ್ತು ಆಯ್ತು ಮೇಡಮ್, ಓಕೆ ಆಯ್ತು. ಮೇಡಮ್, ಥ್ಯಾಂಕ್ ಯು. ಮತ್ತೆ ನನಗೆ ಇದನ್ನ ಮೇಡಮ್, ಒಂದ್ ನಿಮಿಷ. ಹಾ. ಮೇಡಮ್, ಇದನ್ನ ಹಾಕೊಂಡಾಗಿಂದ ಸ್ವಲ್ಪ ಹೀಟ್ ಆಗ್ತಿದೆ, ಮೋಷನ್ ಇದು ಕ್ಲಿಯರ್ ಆಗಿ ಹೋಗ್ತಿಲ್ಲ. ಅದರಿಂದ ಏನಾದ್ರೂ ಈಗ ಬೇರೆದೇನಾದ್ರೂ ಸೊಲ್ಯೂಷನ್ ಮಾಡ್ಕೊಳ್ಳೋದ? ಇದಕ್ಕೆ ಇಲ್ಲಿ ಏನ್ ಡಾರ್ಕ್ ಬ್ಲೂ ಆಗಲ್ವಾ? ಹಾಕಿ. ಇಲ್ಲಿ ಡಾರ್ಕ್ ಬ್ಲೂ ಹಾಕಿ. ಬ- ಎಡಗೈ ಹಾ, ಹೆಬ್ಬೆರಳು ಲಾಸ್ಟ್ ಜಾಯಿಂಟ್ಗೆ ಡಾರ್ಕ್ ಬ್ಲೂ ಕಲರ್ ಸರ್ಕಲ್ ಹಾಕಿ ಹಿಂಗೆ. ಆಮೇಲೆ ಆಯ್ತು ಇಲ್ಲಿ ಆಯ್ತು ಡಾರ್ಕ್ ಬ್ಲೂ ಮೇಡಮ್, ಕಲರ್ ಲೈನ್ ಹಾಕಿ. ಆಯ್ತು. ಅದ್ರ ಜೊತೆ ಇದು ಹಾಕೊಂಡ್ರೆ ಏನ್ ಪರವಾಗಿಲ್ವಲ್ಲ? ಏನಾಗಲ್ಲ, ಹಾಕಿ. ಆಯ್ತು ಮೇಡಮ್. ಹ್ಮ್, ಓಕೆ, ಸರಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀರಾ, ತುಂಬಾ ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮೇಡಮ್.